ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ BGT ನಾಳೆ ನಡೀತಾ ಇರುವಂತ ಸೆಕೆಂಡ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಗಾಯ್ಸ್, ಲಾಸ್ಟ್ ವಿಡಿಯೋಗೆ ಚಿಂದಿ ರೆಸ್ಪಾನ್ಸು. ವಿಡಿಯೋನ ನೋಡಿರೋರಿಗೆ ಮತ್ತೆ ಲೈಕ್ ಮಾಡಿರೋರಿಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿ ಒಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇದೇ ರೀತಿ ಲವ್ ಅಂಡ್ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಇರಲಿ. ಇನ್ನೂ ಹೆಚ್ಚು ಹೆಚ್ಚು ಕ್ರಿಕೆಟ್ ಕಂಟೆಂಟ್ ವಿಡಿಯೋಸ್ನ ತರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ತಡ ಮಾಡದೆ ವಿಡಿಯೋ ಕಡೆ ಬಂದ್ಬಿಡೋಣ ಬನ್ನಿ ಗಾಯ್ಸ್. ನಾಳೆ ಮ್ಯಾಚ್ ನಡೀತಾ ಇರೋದು ಅಡಿಲೇಡಲ್ಲಿ ಯಾರೇ ಟಾಸ್ನ ಗೆದ್ರೂ ಕೂಡ ಬ್ಯಾಟಿಂಗ್ನ ಚೂಸ್ ಮಾಡ್ತಾರೆ. ಏನಕ್ಕಪ್ಪ ಅಂತಂದ್ರೆ ಅಡಿಲೇಡ್ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್, ಮತ್ತೆ ಇಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಬಂದು ಅರೌಂಡ್ 350 ಐತೆ. ಸೆಕೆಂಡ್ ಇನ್ನಿಂಗ್ಸ್ ಬರ್ತಾ ಅದು ಕಡಿಮೆ ಕೂಡ ಆಗುತ್ತೆ. ಇಲ್ಲಿ ಇಂಡಿಯಾ ಆನ್ ಟಾಪ್ ಅಲ್ಲಿ ಇದ್ದಾರೆ. ಬಟ್ ಅಡಿಲೇಡ್ ಮತ್ತೆ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ ಅಂತ ಬಂತು ಅಂತಂದ್ರೆ ನಮಗೆ 2021 ಲಾಸ್ಟ್ ಟೆಸ್ಟ್ ಮ್ಯಾಚ್ ನೆನಪಾಗುತ್ತೆ. ಅಡಿಲೇಡ್ ಅಲ್ಲಿ ಅಜೀಬಾಗಿ ಸೋತಿದ್ವು. ಅದರಲ್ಲೂ ಸೆಕೆಂಡ್ ಇನ್ನಿಂಗ್ಸ್ ಅಂತ ಬಂದ್ರೆ 36ಗೆ ಆಲ್ಔಟ್ ಆಗಿ ಮುಖಭಂಗನ ಅನುಭವಿಸಿತ್ತು ಇಂಡಿಯಾ. ಬಟ್ ಈಗ ಆ ಥರ ಆಗೋದಿಲ್ಲ. ಏನಕ್ಕಪ್ಪ ಅಂತಂದ್ರೆ ಇಂಡಿಯಾ ಆನ್ ಟಾಪ್ ಅಲ್ಲಿ ಇದ್ದಾರೆ. ಇಲ್ಲಿ ಪ್ರೆಸರ್ ಅಲ್ಲಿ ಇರೋದು ಆಸ್ಟ್ರೇಲಿಯಾ. ಈ ಅಡ್ವಾಂಟೇಜ್ ನ ಇಂಡಿಯಾ ಆರಾಮಾಗಿ ತಗೊಳ್ತಾರೆ. ಇಂಡಿಯನ್ ಪ್ರತಿಯೊಬ್ಬ ಪ್ಲೇಯರ್ನು ಕೂಡ ಆನ್ ದಾಟಿದ್ದಾರೆ. ಅಲ್ಲಿ ಕೆಲವೊಬ್ರು ಪ್ಲೇಯರ್ನ ಬಿಡ್ತು ಅಂತಂದ್ರೆ ಇಂಡಿಯಾದಲ್ಲಿ ಏನ್ ಚೇಂಜಸ್ ಅಪ್ಪ ನೋಡ್ತಾ ಇದೀವಿ ಅಂತ ನೀವೇನಾದ್ರು ಕೇಳೋದಾಯ್ತು ಅಂತಂದ್ರೆ 2 ಚೇಂಜಸ್ ನ ನೋಡ್ತೀವಿ. ಒಂದು ಚೇಂಜ್ ಅಂತ ಹೇಳೋದಿಲ್ಲ, ಅಲ್ಲಿ ರೋಹಿತ್ ಶರ್ಮಾ ಅವರು ಫಸ್ಟ್ ಟೆಸ್ಟ್ಗೆ ಬರೋದಿಕ್ಕಾಗಿರ್ಲಿಲ್ಲ. ಏನಕ್ಕಪ್ಪ ಅಂತಂದ್ರೆ ಪರ್ಸನಲ್ ಇಶ್ಯೂಸ್ ಇತ್ತು, ಹಂಗಾಗಿ ಫಸ್ಟ್ ಟೆಸ್ಟ್ಗೆ ಅವರು ಆಡಿರ್ಲಿಲ್ಲ. ಇನ್ನ ಸೆಕೆಂಡ್ ಚೇಂಜ್ ಯಾವ್ದಪ್ಪ ಅಂತಂದ್ರೆ ಶುಭ್ಮನ್ ಗಿಲ್ಲು ದೇವದತ್ ಪಡಿಕಲ್ ಅವ್ರ ಜಾಗಕ್ಕೆ ಬರ್ತಾರೆ. ದೇವದತ್ ಪಡಿಕಲ್ ಅವರಿಗೆ ಒಂದು ಚಾನ್ಸ್ ಸಿಕ್ಕಿತ್ತು, ಅದನ್ನ ಸರಿಯಾಗಿ ಅವ್ರು ಯೂಟಿಲೈಸ್ ಮಾಡ್ಕೊಂಡಿಲ್ಲ. ಫಸ್ಟ್ ಮ್ಯಾಚ್ ಅಲ್ಲಿ ಶುಭ್ಮನ್ ಗಿಲ್ಲಿಗೆ ತಂಬ್ ಇಂಜುರಿ ಇತ್ತು, ಹಂಗಾಗಿ ಅವ್ರು ಆಡಕ್ಕಾಗಿರ್ಲಿಲ್ಲ. ಅಲ್ಲಿ ಯೂಟಿಲೈಸ್ ಮಾಡ್ಕೊಳ್ಳಿಲ್ಲ, ಹಂಗಾಗಿ ಡ್ರಾಪ್ ಆಗೇ ಆಗ್ತಾರೆ. ಏನಕ್ಕಪ್ಪ ಅಂತಂದ್ರೆ ಇಂಡಿಯಾ ಟೀಮ್ ಅಲ್ಲಿ ಚಾನ್ಸ್ ಸಿಗದೆ ಕೂಡ ಕಡಿಮೆ. ಅದರಲ್ಲೂ ಈ ತರ ಚಾನ್ಸ್ ಸಿಕ್ತಾಗ ಸರಿಯಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ದಿದ್ರೆ ಇವತ್ತು ಶುಭ್ಮನ್ ಗಿಲ್ ಪ್ರಾಬಬ್ಲಿ ಆಡೋದಿಕ್ಕೆ ಚಾನ್ಸಸ್ ಸಿಗ್ತಿರ್ಲಿಲ್ವೇನೋ. ದೇವದತ್ ಪಡಿಕಲ್ ಏನಾದ್ರು ಫಸ್ಟ್ ಮ್ಯಾಚ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿತ್ತು ಅಂತಂದ್ರೆ, ಇನ್ನ ರೋಹಿತ್ ಶರ್ಮನ್ ಯಾವ ಜಾಗದಲ್ಲಿ ಆಡಿಸ್ತಾರೆ ಅಂತ ನೀವೇನಾದ್ರು ಕೇಳಿದ್ರೆ ಯಾರನ್ನ ಡ್ರಾಪ್ ಮಾಡ್ತಾರೆ ಅಂತ, ನನ್ನ ಪ್ರಕಾರ ಧ್ರುವ್ ಜುರೇಲ್ನ ಡ್ರಾಪ್ ಮಾಡ್ತಾರೆ. ಕೆಲವೊಬ್ರು ಹೇಳ್ಬೋದು ನಿತೀಶ್ ಕುಮಾರ್ ರೆಡ್ಡಿನ ಡ್ರಾಪ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಗುರು, ಧ್ರುವ್ ಜುರೇಲ್ ಆಗ್ರಿಂದ ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಹೌದು, ನಿತೀಶ್ ಕುಮಾರ್ ರೆಡ್ಡಿ ಈಗನೇ ಡೆಬ್ಯೂ ಮಾಡಿರ್ಬೋದು ಆಸ್ಟ್ರೇಲಿಯಾದಲ್ಲಿ, ಬಟ್ ಪೀಕ್ ಫಾರ್ಮ್ ಅಲ್ಲಿ ಇದ್ದಾರೆ. ಆ ಮೆಚುರಿಟಿನ ತೋರಿಸ್ತಾ ಇದ್ದಾರೆ ಗುರು. ಫಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲೇನೆ ಏನ್ ಗುರು ಅದು ಬ್ಯಾಟಿಂಗ್ ಆಡ್ತಿರೋದು. ಫಸ್ಟ್ನೇ ಮ್ಯಾಚ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 38, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಒಂದು 40 ಹೊಡೆದ್ರು, ಮತ್ತೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಒಂದು 35 ರನ್ಸ್ ಏನೋ ಹೊಡೆದ್ರು. ಆದ್ರೂ ಅವ್ರು ಸಿಕ್ಕಿದ್ದಂತ ಆಪರ್ಚುನಿಟಿ ಚೆನ್ನಾಗಿ ಬಳಸ್ಕೊಂಡಿರೋದ್ರಿಂದ, ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇರೋದ್ರಿಂದ ನಿತೀಶ್ ಕುಮಾರ್ ರೆಡ್ಡಿನ ಡ್ರಾಪ್ ಮಾಡೋದಿಲ್ಲ. ಇಲ್ಲಿ ಜುರೇಲ್ನ ಡ್ರಾಪ್ ಮಾಡಿ ರೋಹಿತ್ ಶರ್ಮಾ ಅವ್ರ ಪ್ಲೇಸ್ಗೆ ಬರ್ತಾರೆ. ಮತ್ತೆ ತಮ್ನೇಲ್ ನೋಡ್ತಿದ್ದಂಗೆ ಎಲ್ಲಾರು ಅನ್ಕೊಂಡಿರ್ಬೋದು ರಾಹುಲ್ಗೆ ಓಪನಿಂಗ್ ಸ್ಲಾಟ್ ಫಿಕ್ಸ್ ಗುರು. ಏನಕ್ಕಪ್ಪ ಅಂತಂದ್ರೆ ರೋಹಿತ್ ಶರ್ಮಾ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ, KL ರಾಹುಲ್ ಫಸ್ಟ್ ಟೆಸ್ಟ್ ಅಲ್ಲೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಓಪನಿಂಗ್ ಪ್ಲೇಸ್ ಅಲ್ಲಿ. ಮತ್ತೆ ಈಗ ಪ್ರಾಕ್ಟೀಸ್ ಮ್ಯಾಚ್ ಆಡೋರ PM11 ವಿರುದ್ಧ ಅದರಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರೋದ್ರಿಂದ ಅವರೇನೆ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ, ನಾನು 5th ಪೊಸಿಷನ್ ಅಲ್ಲಿ ಬರ್ತೀನಿ ಅಂತ. ಇದು KL ರಾಹುಲ್ಗೆ ಅಡ್ವಾಂಟೇಜ್ ಗುರು. ಒಬ್ಬ ಕ್ಯಾಪ್ಟನ್ನು ಒಬ್ಬ ಪ್ಲೇಯರಿಗೆ ಬ್ಯಾಕ್ ಮಾಡ್ತಾರೆ, ಅವ್ರ ಪ್ಲೇಸ್ನ ಬಿಟ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಆಡಿ ಅಂತ ಚಾನ್ಸ್ ಕೊಡ್ತಾರೆ ಅಂತಂದ್ರೆ, ಇದನ್ನ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ತು ಅಂತಂದ್ರೆ ಮಸ್ತಾಗಿರುತ್ತೆ. KL ರಾಹುಲ್ ಟೆಸ್ಟ್ ಅಲ್ಲಿ ಓಪನಿಂಗ್ ಸ್ಲಾಟ್ ನ ಆರಾಮಾಗಿ ಸೀಲ್ ಮಾಡ್ಕೊಂಡ್ಬಿಡ್ಬೋದು, ಇಲ್ಲಿಂದ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತು ಅಂತ ಅಂದ್ರೆ. ನಾಳೆ ಟೆಸ್ಟ್ ಸ್ಪೆಷಾಲಿಟಿ ಏನಪ್ಪಾ ಅಂತ ನೀವೇನಾದ್ರು ಕೇಳೋದಾಯ್ತು ಅಂತಂದ್ರೆ, ಇದು ಪಿಂಕ್ ಬಾಲ್ ಟೆಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೇನೆ. ಏನಕ್ಕಪ್ಪ ಅಂತಂದ್ರೆ ಡೇ ಅಂಡ್ ನೈಟ್ ಟೆಸ್ಟ್ ಆಗಿರೋದ್ರಿಂದ ಅದರಲ್ಲಿ ಪಿಂಕ್ ಬಾಲ್ ನ ಬಳಸ್ತಾರೆ. ಒಂದು ಸ್ವಲ್ಪ ಎದ್ದು ಕಾಣಿಸುತ್ತೆ ಪ್ಲೇಯರ್ಸಿಗೆ. ಮತ್ತೆ ನೈಟ್ ಆಗಿರೋದ್ರಿಂದ ಆ ಟೈಮಲ್ಲಿ ರೆಡ್ ಬಾಲ್ ಒಂದು ಸ್ವಲ್ಪ ಡಿಮ್ ಆಗಿ ಕಾಣಿಸ್ಬೋದು ಅಂತ ಪಿಂಕ್ ಬಾಲ್ ನ ಇದು ಮಾಡ್ತಾರೆ. ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ ಅಲ್ಲಿ ಇಂಡಿಯಾದ ಸ್ಟ್ಯಾಟ್ಸ್ ಯಾವ ರೀತಿ ಇದೆ ಅಂದ್ರೆ, ಆಡಿರೋದೇ 4 ಮ್ಯಾಚು, ಆ 4ರಲ್ಲಿ 3 ಗೆದ್ದಿದ್ದಾರೆ, 1 ಸೋತಿದ್ದಾರೆ. ಆ 1 ಸೋತಿರೋದನ್ನು ಕೂಡ ಆಸ್ಟ್ರೇಲಿಯಾದವ್ರ ಮೇಲೆ. ಇದೇ ಅಡಿಲೇಡ್ ಗ್ರೌಂಡ್ ಅಲ್ಲಿ 2021 ಅಲ್ಲಿ ಅದ್ರ ಸೇಡ್ ನ ತೀರಿಸ್ಕೊಳ್ತಾರೆ ಈಗಂತೂ ಪಕ್ಕ. ಮತ್ತೆ ಆಸ್ಟ್ರೇಲಿಯಾ ಸ್ಟ್ಯಾಟ್ಸ್ ಯಾವ ತರ ಐತೆ ಅಂದ್ರೆ, 12 ಮ್ಯಾಚ್ ಆಡಿದ್ದಾರೆ, 12ರಲ್ಲಿ 11 ಗೆದ್ದಿದ್ದಾರೆ, ಅವರನ್ನು ಕೂಡ 1 ಸೋತಿದ್ದಾರೆ. ಇಂಡಿಯಾ ಆಡಿರೋದೇ 4 ಮ್ಯಾಚ್. ಏನ್ ಗುರು ಇವ್ರು 12 ಮ್ಯಾಚ್ ಆಡೋರೆ ಅಂತಂದ್ರೆ, ಅವ್ರು ಆ ಥರ ಆರ್ಗನೈಸ್ ಮಾಡಿದ್ದಾರೆ, ಹಂಗಾಗಿ ಆಡಿದ್ದಾರೆ ಅಷ್ಟೇ. ಇಂಡಿಯಾ ಡೇ ಅಂಡ್ ನೈಟ್ ಟೆಸ್ಟ್ ಮ್ಯಾಚು ನನಗೆ ನೆನಪಿರಂಗೆ ಇದೇನೆ ಲಾಸ್ಟ್ ಟೆಸ್ಟ್ ಮ್ಯಾಚ್ ಅಂತ ಕಾಣಿಸುತ್ತೆ ನಾನು ನೋಡಿದ್ದು. ಹಾಗಾಗಿ ಆನ್ ಟಾಪ್ ಇಲ್ಲಿ ಇಂಡಿಯಾ ಇದ್ದಾರೆ, ಆಸ್ಟ್ರೇಲಿಯಾ ಪ್ರೆಸರ್ ಅಲ್ಲಿ ಇದ್ದಾರೆ ಅಂತ ಹೇಳ್ತೀನಿ. ಇಂಡಿಯನ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಅಂತ ನೀವೇನಾದ್ರು ಕೇಳಕ್ ಹೋಯ್ತು ಅಂತಂದ್ರೆ, KL ರಾಹುಲ್ ಮತ್ತೆ ಜೈಸ್ವಾಲ್ ಓಪನಿಂಗ್ ನ ಮಾಡ್ತಾರೆ. ಇಲ್ಲಿ ರೋಹಿತ್ ಶರ್ಮಾ ಅವರೇನೆ ಹೇಳಿರೋದ್ರಿಂದ KL ರಾಹುಲ್ ಓಪನ್ ಮಾಡೋದಂತೂ ಫಿಕ್ಸು. ನಂಬರ್ 3 ಶುಭ್ಮನ್ ಗಿಲ್. ಇದು ದೇವದತ್ ಪಡಿಕಲ್ ಅವ್ರಿಗೆ ಚಾನ್ಸ್ ಕೊಟ್ಟಿರೋ ಅವ್ರು ಯೂಟಿಲೈಸ್ ಮಾಡ್ಕೊಂಡಿಲ್ಲ. ಶುಭ್ಮನ್ ಗಿಲ್ ಡೈರೆಕ್ಟ್ ಆಗಿ ವಾಕ್ ಮಾಡ್ತಾರೆ ನಂಬರ್ 3. ನಂಬರ್ 4 ವಿರಾಟ್ ಕೊಹ್ಲಿ ನಮ್ಮ ಕಿಂಗ್ ಕೊಹ್ಲಿ ಗುರು. ಅಡಿಲೇಡ್ ಅಂತ ಬಂದ್ರೆ 300 150 ಐತೆ. ಆವರೇಜ್ ಅಂತೂ ಬೆಂಕಿ ಆಗೈತೆ ಅಡಿಲೇಡ್ ಅಲ್ಲಿ.
ವಿರಾಟ್ ಕೊಹ್ಲಿ ಪ್ರತಿಯೊಂದು ಪ್ಲೇಸಲ್ಲೂ ಪ್ರತಿಯೊಂದು ಸ್ಟೇಡಿಯಮಲ್ಲೂ ಕೂಡ ಆಸ್ಟ್ರೇಲಿಯಾಲಿ ಎಲ್ಲೇ ಹೋಗಲಿ ಅವ್ರದ್ದು ಸ್ಟ್ಯಾಟ್ಸ್ ಮಸ್ತಾಗೈತೆ. ವಿರಾಟ್ ಕೊಹ್ಲಿ ನಂಬರ್ 4. ನಂಬರ್ 5 ರೋಹಿತ್ ಶರ್ಮಾ. ಈ ಕ್ಯಾಪ್ಟನಿಗೆ ಇರಬೇಕಾಗಿರೋದು ಇದು ಗುರು ಮಸ್ತು ಅಂತಂದರೆ, ಒಬ್ಬ ಪ್ಲೇಯರ್ನ ಬ್ಯಾಕ್ ಮಾಡೋದಕ್ಕೋಸ್ಕರ ಚೆನ್ನಾಗಿ ಆಡಿದ್ದಾರೆ, ಅವ್ರ ಪ್ಲೇಸ್ನ ನಾನು ಕಿತ್ಕೊಬಾರ್ದು ಅಂತ ಬಿಟ್ಟು 5th ಪೊಸಿಷನಲ್ಲಿ ಆಡ್ತೀನಿ ಅಂತ ಹೇಳ್ತಾರಲ್ಲ, ಗ್ರೇಟ್ ಗುರು. ಒಂದು ಹ್ಯಾಟ್ಸ್ ಆಫ್ ರೋಹಿತ್ ಶರ್ಮಾಗೆ. ಮತ್ತೆ ನಂಬರ್ 6 ರಿಷಬ್ ಪಂತ್ ಈ ಜಾಗ ಫಿಕ್ಸು. ನಂಬರ್ 7 ನಿತೀಶ್ ಕುಮಾರ್ ರೆಡ್ಡಿ. ನಂಬರ್ 8 ವಾಷಿಂಗ್ಟನ್ ಸುಂದರ್. ಇವೆರಡು ಪೊಸಿಷನಲ್ಲಿ ವೇರಿಯೇಷನ್ ಆದ್ರೂ ಕೂಡ ಆಗ್ಬೋದು. ಏನಕ್ಕೆ ಅಂತ ನೀವೇನಾದ್ರು ಕೇಳಿದ್ರೆ, ಅರ್ಲಿಯಾಗಿ ಏನಾದ್ರು ವಿಕೆಟ್ ಬಿದ್ದಿದ್ರೆ ವಾಷಿಂಗ್ಟನ್ ಸುಂದರ್ ಮೇಲ್ ಬರೋ ಚಾನ್ಸಸ್ ಕೂಡ ಇರುತ್ತೆ, ಆಗ ಡಿಫೆನ್ಸಿವ್ ಅಪ್ರೋಚಲ್ಲಿ ಇರ್ತಾರೆ. ಇಲ್ಲ ಗುರು ಚೆನ್ನಾಗಿ ಬ್ಯಾಟಿಗೆ ಬಾಲ್ ಬರ್ತಾ ಐತೆ, ಓಪನರ್ಸ್ ಮತ್ತು ಇವರೆಲ್ಲ ಮೇಲೆ ಟಾಪ್ ಆರ್ಡರ್ ಚೆನ್ನಾಗಿ ರನ್ನ ಕಲೆ ಹಾಕಿದ್ದಾರೆ ಅಂತ ಬಂದಾಗ ಆಗ ನಿತೀಶ್ ಕುಮಾರ್ ರೆಡ್ಡಿನ ಕಳಿಸಿ ರನ್ನ ಫಾಸ್ಟಾಗಿ ಹೊಡೆಯೋದಕ್ಕೆ ಟ್ರೈ ಮಾಡ್ತಾರೆ. ನಂಬರ್ 9 ಹರ್ಷಿತ್ ರಾಣಾ ಕೊಟ್ಟರೆ ಈಗ ಡೆಬ್ಯೂ ಮಾಡಿದ್ರು ಕೂಡ ಮೆಚುರಿಟೀಸ್ನ ತೋರಿಸ್ತಾ ಇದ್ದಾರೆ. ಆ ಸೀನಿಯರ್ ಪ್ಲೇಯರ್ ಜೊತೆ ಸೇರಿಕೊಂಡು ಬೆರೆತ್ಕೊಂಡು ಬೌಲಿಂಗ್ ಮಾಡ್ತಿರೋದು ನನಗೆ ಸಖತ್ ಇಷ್ಟ ಆಯ್ತೈತೆ. ನಂಬರ್ 10 ಬೂಮ್ರಾ ಬಾಯ್. ಬೂಮ್ರಾ ಅಂತೂ ಭಯನೇ ಹುಟ್ಟಿಸ್ಬಿಟ್ಟಿದ್ದಾರೆ ಅಂತ ಅನ್ಕೊಬೇಕು ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಪ್ರತಿಯೊಬ್ಬರಿಗೂ ಕೂಡ. ನಂಬರ್ 11 ಸಿರಾಜ್ ಬೈನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಬೂಮ್ರಾ ಮತ್ತು ಸಿರಾಜ್ ಬೈನೇ ಅವ್ರಿಗೆ ಹೆವಿ ಟೆನ್ಷನ್ ಆಗಿರೋದು. ಅದರಲ್ಲಂತೂ ಬೂಮ್ರಾ ಅವರಂತೂ ಸಖತ್ ತಲೆನೋವಾಗೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಆಸ್ಟ್ರೇಲಿಯನ್ ಪ್ಲೇಯಿಂಗ್ 11 ಬಗ್ಗೆ ಏನು ಹೇಳೋಕ್ಕೋಗೋದಿಲ್ಲ. ಅವ್ರೇನಾರು ಫಾರ್ಮ್ನ ನೋಡ್ಕೊಂಡು ಚೇಂಜ್ ಮಾಡ್ತೀನಿ ಅಂತಂದರೆ, ಟ್ರಾವಿಸ್ ಹೆಡ್ನ ಬಿಡ್ತು ಅಂತಂದರೆ ಪ್ರತಿಯೊಬ್ಬರನ್ನು ಬಿಟ್ಟು ಇಡೀ ಟೀಮೇ ಹೊಸ್ದಾಗಿ ಆಡಿಸ್ಬೇಕಾಯ್ತದೆ. ಅವರು ಪ್ರೆಸರಲ್ಲಿದ್ದಾರೆ ಗಾಯ್ಸ್. ನಾನು ಹೇಳಬೇಕು ಅಂತಂದರೆ ಏನಕ್ಕೆ ಅಂತಂದರೆ ಯಾರಿಗೂ ಕೂಡ ರನ್ಸ್ ಬರ್ತಾಯಿಲ್ಲ. ಲಬುಶೇನ್ ಆಗಿರ್ಬೋದು, ಸ್ಟೀವ್ ಸ್ಮಿತ್ ಆಗಿರ್ಬೋದು, ಎಲ್ಲ ರನ್ನೇ ಇಲ್ಲ ಅವರಿಗೆ. ಪ್ಯಾಟ್ ಕಮಿನ್ಸ್ ಕರೆಕ್ಟಾಗಿ ಬೌಲಿಂಗ್ ಮಾಡ್ತಾಯಿಲ್ಲ, ಮಿಚೆಲ್ ಸ್ಟಾರ್ಕ್ ಕಾಸ್ಟ್ಲಿ ಆಗ್ತಿರೋದು. ಅವರು ಪ್ರತಿಯೊಂದು ಡಿಪಾರ್ಟ್ಮೆಂಟನ್ನು ತಲೆನೋವೇ ಐತೆ. ಬಟ್ ಅವರನ್ನು ಈಸಿಯಾಗಿ ತಗೊಂಬಾರ್ದು. ಏನಕ್ಕೆ ಅಂತಂದರೆ ಆಸ್ಟ್ರೇಲಿಯಾ ಅಂತ ಬಂದಾಗ ಕ್ರಿಕೆಟಲ್ಲಿ ಅವರೊಂದು ಇದನ್ನು ಸೆಟ್ ಮಾಡಿದ್ದಾರೆ ಗೈಸ್. ಬಟ್ ಈಗಿರೋ ಅಂಥ ನಮ್ಮ ಪ್ರೈಮ್ ಇಂಡಿಯಾದ ಮುಂದೆ ಅವ್ರದ್ದು ಏನೂ ನಡೆಯಲ್ಲ. ಹಾಗಾಗಿ ಇಷ್ಟ ಆಗಿತ್ತು ಇವತ್ತಿನ ಪ್ರಿವ್ಯೂ ವಿಡಿಯೋ. ನಾಳೆ ಯಾವ ರೀತಿ ಡೇ 1 ಆಗುತ್ತೆ ಅಂತ ನೋಡ್ಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಏನಾರು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾರು ಹೊಸ್ದಾಗಿ ತರೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.